ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ. ನಾನು ಒಂದು 2-3 ಡೇಸಿಂದ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಬಂದು ಅಲ್ಲಿ ಆ ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಸೊ ಸಾರಿ, ಸೊ ಅಂತ ನಾನು ಯೂಸ್ ಮಾಡ್ತಾನೆ ಇರ್ತೀನಿ ಮಧ್ಯೆ ಮಧ್ಯ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ. ನಿನ್ನೆನೂ ಅಷ್ಟೇ, ನಿನ್ನೆ ಮೊನ್ನೆ ಒಂದು 3 ಡೇಸ್ ಆಯಿತು ವ್ಲಾಗ್ ಹಾಕಿ. ಆಮೇಲೆ ನಾನು 3-4 ಡೇಸಿಂದ ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ, ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ದೀನಿ. ಶಾಪಿಂಗ್ ಅಂತ ಅವತ್ತು ನಿಮಗೆ ವ್ಲಾಗ್ ಹಾಕಿದ್ನಲ್ಲ, ಮೋತಿ ಫ್ಯಾಷನ್ ಹೋಗಿ ಸ್ಯಾರಿ ಕೊಟ್ಟಿದ್ದೆಲ್ಲ ವ್ಲಾಗ್ ಹಾಕಿದ್ನಲ್ಲ, ಅವತ್ತೇ ಲಾಸ್ಟು ಇನ್ನು ಹೋಗೇ ಇಲ್ಲ. ಇನ್ನು ಮನೇಲಿ ನಿನ್ನೆ ಮೊನ್ನೆಯಿಂದ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಮನೇಲಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಇನ್ನೇನು ಕರೆಕ್ಟಾಗಿ 21st 22nd ಮದುವೆ ಇರೋದ್ರಿಂದ ಒಂದು 15th 16th ಎಲ್ಲ ಮುಗಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇನ್ನು 15 ಡೇಸ್ಗೆ ಮುಗಿಯಲ್ಲ. ನಾವು ನಮ್ಮ ಮನೆಯಲ್ಲಿ ಪ್ಲ್ಯಾನ್ ಇದ್ದಿದ್ದು January 1st ಸ್ಟಾರ್ಟ್ ಮಾಡೋಣ ಅಂತ. ಬಟ್ January 15th 16th ಮುಗಿಸ್ಬೇಕಲ್ವ, ಅದಕ್ಕೆ ಒಂದು 3-4 ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಿನ್ನೆ ಸಂಡೇಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಸ್ವಲ್ಪ ದೂರ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ಕೊಟ್ಬಿಟ್ಟು ಬಂದಿದ್ದಾರೆ. ಇನ್ಮೇಲೆ ಸ್ಟಾರ್ಟಿಂಗ್ ಎಲ್ಲ ದೂರ ಎಲ್ಲಿ ಪ್ಲೇಸಸ್ ಇದೆ ಕೊಡೋ ಅಂಥದ್ದು ಅಲ್ಲೆಲ್ಲ ಹೋಗಿ ಕೊಟ್ಬಿಟ್ಟು ಬರ್ತಾರೆ. ಇನ್ಮೇಲೆ ಇವಾಗ ಹತ್ರ ಯಾವುದಾದಿದೆ ಹತ್ರದಲ್ಲಿ ಕೊಡ್ತಾರೆ. ಮತ್ತು ನಮ್ಮ ಮಮ್ಮಿನೂ ಅಷ್ಟೇ, ನನ್ನ ಮನೇಲಿ ರಿಲೇಟಿವ್ಸ್ಗೆಲ್ಲ ಸ್ಯಾರಿ ಎಲ್ಲ ತೊಗೊಂಬಂದಿದ್ವಿ ಅಂತ ಹೇಳಿದ್ನಲ್ಲ, ನಿಮಗೆ ವ್ಲಾಗ್ ಹಾಕಿದ್ದೆ, ತೋರಿಸಿದ್ದೆ ನಾನು. ಅದನ್ನು ತೀರಾ ಹತ್ರದ ರಿಲೇಟಿವ್ಸ್ಗೆ ಕೊಟ್ಬಿಟ್ಟು ಬರಬೇಕು ಅಂತ ನಿನ್ನೆ ಮೊನ್ನೆ ಅವರು ಮನೇಲಿ ಕರೆಕ್ಟಾಗಿ ಇಲ್ವೇ ಇಲ್ಲ, ಅವರು ಓಡಾಡ್ತಾ ಇದ್ದಾರೆ ಮನೆಯಲ್ಲಿ. ನಾನಂತೂ ಸಖತ್ ಬೇಜಾರಾಗ್ತಾಯಿದೆ ಇವಾಗ ನಾನು ಹೆಂಗೆ ಅಂದರೆ, ಹೊರಗಡೆ ಹೋದರೆ ಟಯರ್ಡ್ ಆಗುತ್ತೆ, ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸುತ್ತೆ ಹೊರಗಡೆ ಹೋದರೆ. ಬಟ್ ಮನೇಲಿದ್ರೆ ಏನು ಅನಿಸುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟು ಅಂತ ಮೊಬೈಲ್ ನೋಡೋಕ್ಕಾಗುತ್ತೆ, ಎಷ್ಟು ಅಂತ ಟಿ ವಿ ನೋಡೋಕ್ಕಾಗುತ್ತೆ. ಇನ್ನು ಮಿಕ್ಕಿರೋ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾವು ಲಾಸ್ಟ್ ಒನ್ ವೀಕ್ ಇಲ್ಲ, ಒಂದು 10 days ಬ್ಯಾಕ್ ಒಂದು ವ್ಲಾಗ್ ಹಾಕಿದ್ದೆ. ಆಂಟಿ ಮಕ್ಕಳು ಎಲ್ಲ ಇನ್ವಿಟೇಷನ್ ಕಾರ್ಡ್ ಹಾಕೋಕೆ ಬಂದಿದ್ರು ಅಂತ. ಅದೊಂದು ನಾವು ಮುಗಿಸಿದ್ದು ಆಲ್ಮೋಸ್ಟ್ 50% ಮುಗಿಸಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಟೈಮ್ ಹಾಕುವಾಗಲೇ ಗೊತ್ತಾಗಿದ್ದು 50% ಎಲ್ಲ ಒಂದು 30% ಮುಗಿಸಿರೋದು ಅಂತ. ನಾನು ಯಾವಾಗ ಒಂದು 3-4 ಡೇಸ್ ಬ್ಯಾಕು, ಇವತ್ತು ಮಂಡೇ, ಸ್ಯಾಟರ್ಡೇ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಅಜ್ಜಿ ಬಂದಿದ್ದರು, ಆಂಟಿ ಮಕ್ಕಳು ಇಬ್ಬರು ಎಲ್ಲರೂ ಬಂದಿದ್ದರು. ಎಲ್ಲರೂ ಹಾಕಿ ಮುಗಿಸಿದ್ವಿ ಇನ್ವಿಟೇಷನ್ ಕಾರ್ಡ್ಸು. ಒಂದು ಮಧ್ಯಾಹ್ನ 2-2:30ಗೆ 3ಗೆ ಕೂತ್ಕೊಂಡಿದ್ದು, 6:30 ಆಯಿತು ಎದ್ದಿದ್ದು. ಫುಲ್ ಕಂಪ್ಲೀಟಾಗಿ ಎಲ್ಲ ಮುಗಿಸ್ಬಿಟ್ವಿ. ಇವಾಗೆಲ್ಲ ಒಂದು ಕಡೆ ಇಟ್ಟಿದ್ದೀವಿ, ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ದಾರೆ ನಿನ್ನೆಯಿಂದ ಇನ್ವಿಟೇಷನ್ ಕಾರ್ಡ್ಸು, ಎಷ್ಟು ಬೇಕಷ್ಟು. ಎಲ್ಲಿ ಇಟ್ಟಿದ್ದೀವಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಮಗೆ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೆ, ನಾವು ಇರೋದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ, ಕೆಳಗಡೆ ರೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೆ ನಿಮಗೆ. ಸೊ ಇಲ್ಲೆಲ್ಲೋ ಕಿಚನಲ್ಲಿ ನಾವು ಏನು ಮಾಡ್ತಾಯಿಲ್ಲ, ಫುಲ್ ಖಾಲಿ ಇದೆ. ಇನ್ ಕೇಸ್ ನಮಗೆ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಏನಾದರೂ ಬೇಕು ಅಂತ ಹೇಳಿದ್ರೆ ಮಾತ್ರ ಅದೊಂದು ಯೂಸ್ ಮಾಡ್ಕೊತೀವಿ. ಅದು ಬಿಟ್ಟರೆ ಏನೂ ಯೂಸ್ ಮಾಡ್ತಾಯಿಲ್ಲ. ಕಿಚನಲ್ಲಿ ಫುಲ್ ಖಾಲಿ ಇತ್ತು. ಸೊ 2 ರೂಮಲ್ಲೂ, ಒಂದು ರೂಮಲ್ಲಿ ಈಗ 2 ಬೆಡ್ರೂಮಲ್ಲೂ ಏನಾಗ್ಬಿಟ್ಟಿದೆ, ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಹೊಸ ಬಟ್ಟೆಗಳು, ಸೀರೆಗಳು, ತಂದಿರೋ ಸೀರೆಗಳು, ನಮ್ಮ ಪಪ್ಪಂದು, ರಾಹುಲ್ದು, ಮಮ್ಮಿದು, ನಂದು ಎಲ್ಲ ಸೀರೆಗಳು ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ವಾರ್ಡ್ರೋಬಲ್ಲಂತೂ ಜಾಗನೇ ಇಲ್ಲ. ಹೊಸದು ಬರ್ತಾನೆ ಇದೆಯಲ್ಲ, ಎಲ್ಲಿ ಜಾಗ ಇರುತ್ತೆ. ಸೊ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾವು ಕಿಚನಲ್ಲಿ ಸ್ಟೋರ್ ಮಾಡಿದ್ದೀವಿ. ನಿಮ್ಗೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನೋಡಿ, ವಾರ್ಡ್ರೋಬಲ್ಲೆಲ್ಲ ಫುಲ್ಲು ಕವರ್ ಆಗಿದೆ ಇನ್ವಿಟೇಷನ್ ಕಾರ್ಡ್ಸು. ಮತ್ತು ಸೆಲ್ಫ್ ಮೇಲೂ ಅಷ್ಟೇ ನೀಟಾಗಿ ಹಾಕಿದ್ದೀವಿ. ಈ ಒಂದು ರೋಲ್ ಇಲ್ಲಿ ಪೂರ್ತಿ ಇತ್ತು, ಇವತ್ತು ಸ್ವಲ್ಪ ತೊಗೊಂಡೋಗಿದ್ದಾರೆ, ನಿನ್ನೆ ಸ್ವಲ್ಪ ತೊಗೊಂಡೋಗಿ ಕೊಟ್ಟಿದ್ದಾರೆ. ಹೀಗಿಟ್ಟಿದ್ದೀವಿ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ. ಇಷ್ಟು ಯಾವಾಗ ಖಾಲಿ ಆಗುತ್ತೋ ಅಂತ ಗೊತ್ತಿಲ್ಲ. ನಾನು ಟೋಟಲ್ ಇಲ್ಲಿ ನನ್ನ ಪ್ರಕಾರ ಒಂದು 2000 ಅಬೋವ್ ಇದೆ ಇನ್ವಿಟೇಷನ್ ಕಾರ್ಡ್ಸು. ನೋಡೋಣ, ಮೇ ಬಿ ಸಾಕಾಗ್ಬೋದು. ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ಒಂದು 100 ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಮನೇಲಿ ಹೇಳ್ತಾಯಿದ್ರು. ನನಗಿದ್ರ ಬಗ್ಗೆ ಎಲ್ಲ ಐಡಿಯಾ ಯಾವುದೂ ಇಲ್ಲ. ಈ ಕಿಚನಲ್ಲಿ ಏನಂತಂದರೆ ಇಷ್ಟು ಪಾತ್ರೆ ಇಟ್ಕೊಂಡಿದ್ದೀವಿ, ಎಲ್ಲ ಕೆಳಗಡೆ ಕಿಚನಲ್ಲಿದೆ. ಇಲ್ಲೇನೋ ಅಡುಗೆ ಮಾಡ್ತಾಯಿಲ್ಲ. ಸೊ ನಮ್ಮನೆ ಏನಾಗ್ಬಿಟ್ಟಿದೆ ಇವಾಗ, ಫುಲ್ಲು ಕ್ಲೀನಾಗಿರುತ್ತೆ. ಮೇಲ್ಗಡೆ ನಾವು ಜಸ್ಟ್ ಮಲ್ಕೊಳ್ಳೋದು, ವಾಶ್ರೂಮ್ ಯೂಸ್ ಮಾಡ್ತೀವಿ, ಅಷ್ಟು ಬಿಟ್ಟರೆ ನಾವು
ಇಲ್ಲೇನು ಅಷ್ಟಾಗಿರೋದೇ ಇಲ್ಲ. ಊಟ ತಿಂಡಿ ಎಲ್ಲ ಕೆಳಗಡೆನೇ ಮಾಡ್ತೀವಲ್ಲ, ಇಲ್ಲಿ ಫುಲ್ ನೀಟಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ಇವಾಗ ನನಗೇನಾಗ್ಬಿಟ್ಟಿದೆ, ಮನೇಲಿ ಸಖತ್ ಬೇಜಾರಾಗ್ತಾ ಇದೆ. ಹೊರಗಡೆ ಹೋದರೆ, ನಾನು ಆವಾಗಲೇ ಹೇಳ್ದಾಗೆ ಹೊರಗಡೆ ಹೋದರೆ ಟಯರ್ಡ್ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೇಕನ್ಸುತ್ತೆ. ಬಟ್ ಮನೇಲಿ ರೆಸ್ಟ್ ಮಾಡ್ತಿರುವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ನಮ್ಮ ಮಮ್ಮಿ ಒಂದು 3-4 ಡೇಸಿಂದ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮನೇಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ರಾಹುಲ್ ಕಾಲೇಜ್ಗೆ ಹೋಗ್ತಾನೆ, ಅಲ್ಲಿಂದ ಬರ್ತಾನೆ, ಅವನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಸೊ ಮಮ್ಮಿ ಕೆಲವೊಂದು ಸತಿ ಅತ್ತೆ ಜೊತೆ ಹೋಗ್ತಾರೆ, ಮತ್ತು ಕೆಲವೊಂದು ಸತಿ ರಾಹುಲ್ ಜೊತೆ ಹೋಗ್ತಾರೆ. ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಆಮೇಲೆ ಶಿವರು ಅಷ್ಟೇ, ಇನ್ನು January 1 ನ್ಯೂ ಇಯರಿಂದ ಕಾರ್ಡ್ ಕೊಡೋದಕ್ಕೆಲ್ಲ, ಇನ್ವಿಟೇಷನ್ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನು ಅವರು ಡ್ಯೂಟಿ ಬಂದು ಹೋಗಬೇಕು. ಇನ್ನು ಸ್ಯಾಟರ್ಡೆ ಸಂಡೇಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಅವ್ರ ಕಡೆ ಎಲ್ಲ ಹೋಗ್ತಾರಂತೆ ಸ್ಯಾಟರ್ಡೆ ಸಂಡೇ ಅಮ್ಮನ ಕರ್ಕೊಂಡು. ಇನ್ನು ಮಿಕ್ಕಿದ್ದು ಆಫ್ಟರ್ನೂನ್ 3 o'clock 4 o'clockಗೆ ಅವರು ಡ್ಯೂಟಿಯಿಂದ ಬರೋದೇ 1-4-5 ಆಗುತ್ತೆ. ಡ್ಯೂಟಿ ಹಾರ್ಸು 4-5 ಆಗುತ್ತೆ ಮುಗಿಯೋಷ್ಟರಲ್ಲಿ. ಅಲ್ಲಿಂದ ಬಂದು ಅವರು ಇಲ್ಲಿ ಸುತ್ತಮುತ್ತ ಯಾರ್ಯಾರಿದ್ರೆ ಅಲ್ಲಿ ಇನ್ವಿಟೇಷನ್ ಕಾರ್ಡು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಅವ್ರಿಗೂ ಇವಾಗ ರಿಸ್ಕ್ ಆಗ್ತಾಯಿದೆ. ಇವಾಗಲೇ ಅಂತಲ್ಲ, ಅವ್ರಿಗೆ ಯಾವಾಗ ಪೇಂಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಕೆಲಸ ಸ್ಟಾರ್ಟ್ ಆಯಿತು ಅವರಿಗೆ. ಆಮೇಲೆ ನೆನ್ನೆ ಬ್ಲಾಗಲ್ಲಿ ನಿಮ್ಗೆ ನೋಡಿರ್ತೀರ, ಎಲ್ಲನೂ ಒಂದೇ ಸಲ ಹೋಗಿ ಸಿಟಿಗೆ ಹೋಗಿ ಎಲ್ಲನೂ ತೊಗೊಬಂದ್ಬಿಟ್ಟಿದ್ದಾರೆ. ಸೂಟ್ ಕೇಸ್ ಆಗಿರ್ಬೋದು, ಮತ್ತು ಅವ್ರಿಗೆ ಇನ್ನು ಬೇಕಾಗಿರುವಂಥದ್ದು ಇನ್ನೇನಾದರೂ ಮನೆಗೆ ಏನಾದರೂ ಆಗಿರ್ಬೋದು, ಎಲ್ಲನೂ ತೊಗೊಬಂದ್ಬಿಟ್ಟಿದ್ದಾರೆ ಅವರು. ಇನ್ನು ಸೂಟ್ ಕೇಸ್ ನಮ್ಮ ಮನೇಲಿ ನಾನು ಇನ್ನೂ ತೊಗೊಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ತೊಗೋತಾನೇ ಇರಬೇಕು ಅನಿಸುತ್ತೆ ಅಲ್ಲ, ಅದು ಮ್ಯಾಂಡೇಟರಿ, ಬೇಕೇ ಬೇಕು. ಮದುವೆಗೆ ಏನೇನು ಬೇಕೋ ಅದು ತೊಗೊಳ್ಳೇಬೇಕಲ್ವ. ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿ, ನಿನ್ನೆ ಬ್ಲಾಗಲ್ಲ ಮೊನ್ನೆ ಬ್ಲಾಗಲ್ಲ ಗೊತ್ತಿಲ್ಲ, ನೀವು ಇಬ್ಬರು ಕಮೆಂಟ್ ಮಾಡಿದರೆ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮ ವೆಯ್ಟ್ ಎಷ್ಟು ಸಿಸ್ಟರ್ ಅಂತ ಕಮೆಂಟ್ ಮಾಡಿದರೆ, ಯಾಕೆ ಕಮೆಂಟ್ ಮಾಡಿದ್ರೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಸದ್ಯದಲ್ಲೆಲ್ಲ ನಾನು ತುಂಬ ವರ್ಷನೇ ಆಯಿತು ಅನಿಸುತ್ತೆ ವೆಯ್ಟ್ ಚೆಕ್ ಮಾಡಿ. ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮದು ಎಕ್ಸಾಕ್ಟ್ ವೆಯ್ಟ್ ಎಷ್ಟು ಅಂತ ಹೇಳಿ ಅಂತ. ಆಮೇಲೆ ಆದರೂ ಸ್ವಲ್ಪ ಒಂದು 2-3 hours ಆದಮೇಲೆ ಇನ್ನೊಬ್ರದ್ದು ಅದೇ ಥರ ಕಮೆಂಟ್ ಬಂತು, ನಿಮ್ಮ ವೆಯ್ಟ್ ಏನು ಅಂತ ಹೇಳಿ ಅಂತ. ಯಾಕೆ ಆ ಥರ ವೆಯ್ಟ್ ಕೇಳ್ತಾ ಇದ್ದೀರಿ ಅಂತ ನನಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಬಟ್ ಆಮೇಲೆ ನಂದು ವೆಯ್ಟ್ ಎಷ್ಟು ಅಂತಲೂ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಾನು ಎಲ್ಲೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಚೆಕ್ ಮಾಡೋಕ್ಕೆ ಯಾಕೆ ಹೋಗಿಲ್ಲ ಅಂತಂದರೆ, ಜಾಸ್ತಿ ಆಗಿಬಿಟ್ರೆ ಟೆನ್ಷನ್ ಆಗಿಬಿಡುತ್ತೆ. ಹೌದಾ, ಎಕ್ಸ್ಟ್ರಾ ಆಗಿಬಿಟ್ಟಿದೆಯಲ್ಲ ವೆಯ್ಟು ಅಂತ. ಕಮ್ಮಿ ಆದ್ರೇನೋ ಖುಷಿ ಆಗುತ್ತೆ, ಬಟ್ ಜಾಸ್ತಿ ಆಗಿದ್ದೀನಿ. ಜಾಸ್ತಿ ಆದರೆ ಟೆನ್ಷನ್ ಆಗುತ್ತಲ್ಲ. ಸೊ ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ರೀಸೆಂಟಾಗಂತೂ ನಾನು ಎಲ್ಲೂ ಚೆಕ್ಕೇ ಮಾಡಿಲ್ಲ ಅನ್ಸುತ್ತೆ. ತುಂಬ ವರ್ಷಗಳೇ ಆಗಿದೆ ಚೆಕ್ ಮಾಡಿ, ವೆಯ್ಟ್ ಚೆಕ್ ಮಾಡಿ. ನೆಕ್ಸ್ಟ್ ಟೈಮ್ ಏನಾದರೂ ಫ್ರೆಂಡ್ಸ್ ನಾನು ವೆಯ್ಟ್ ಚೆಕ್ ಮಾಡಿದ್ರೆ, ಎಕ್ಸಾಕ್ಟ್ಲಿ ನಿಮಗೆ ಯಾರು ಕಮೆಂಟ್ ಮಾಡಿದರೆ, ಕ್ವೆಶನ್ ಕೇಳಿದರೆ ವೆಯ್ಟ್ ಎಷ್ಟು ಅಂತ, ಅವ್ರಿಗೆ ನಾನು ಆನ್ಸರ್ ಮಾಡ್ತೀನಿ. ಎಲ್ಲಾದರೂ ಹೊರಗಡೆ ಹೋದಾಗ ವೆಯ್ಟ್ ಚೆಕ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ವೆಯ್ಟ್ ಎಷ್ಟು ಅಂತ. ಹಾಂ, ಕೊಟ್ಬಿಟ್ಟು ಬಂದ್ರೆ ಮರ್ತೋಯ್ತು. ಬಂದು ಎಲ್ಲೋ ಕಾರ್ಡ್ ಕೊಡೋಕೆ ಹೋಯ್ತು ಯಾರ ಜೊತೆನೋ. ನಾವು ಇಷ್ಟೊತ್ತಾಯ್ತು ಎಲ್ಲ ಊಟ ಊಟ ಆಯ್ತಾ? ಸಾಂಬಾರು ವಡ ಎಲ್ಲಿ ಅಲ್ಲಿ ಕರ್ಜಿಕಾಯಿ ವಾ, ಅವರೇ ಮಾಡಿದ್ರಾ ಇಲ್ಲ ಅಕ್ಕಪಕ್ಕ ಸೀರೆ ಕೊಡಕ್ ಹೋದ್ರ ಮನೇಲೆಲ್ಲ ಒಬ್ರು ಬಸ್ ನೋಡಕ್ ಬೈದ್ರಂತ ಅವ್ರು ಮಾಡಿದ್ರು. ಬಾದೋಸ ಕರ್ಜಿಕಾಯಿ ಚಕ್ಲಿ ಎಲ್ಲ ಕೊಟ್ರ. ಕೆಂಪಿಸಿದ್ಲಿ ಜಾಮೂನು ಚಕ್ಲಿ ಕೊಟ್ರು. ಶಿಲ್ಪ ಆಂಟಿ ಅವ್ರಕ್ಕ ಸಾಂಬಾರು. ಶಿಲ್ಪ ಆಂಟಿ ಶಿಲ್ಪ ತಗಡೂರು ಅವ್ರಕ್ಕ ಸಾಂಬಾರು ವಡ. ಇಲ್ಲಿ ಮಂಚಳ್ಳಿ ಉಂಡೆ ಮಂಚಳ್ಳಿ ಉಂಡೆಲಿ ಬೇಗ ಮುಗಿಸ್ಬಿಟ್ರಿ ಅನ್ಸುತ್ತೆ. ಇಲ್ಲೇ ಈಗ ಬಂದಿದ್ದು ಮಂಚಳ್ಳಿ ಬೇಗ ಮುಗಿಸ್ಬಿಟ್ಟ ಕೊಟ್ಬಿಟ್ಟ ಜಲ್ದಿ. ಎಲ್ಲೂ ಕುತ್ಕೊಳ್ಳಿಲ್ಲ, ಹಂಗ ಕುತ್ಕೊಂಡ ಅಷ್ಟೇ. ಎಲ್ಲ ತಗ್ಡೂರ್ಲಿ ಜಾಸ್ತಿ ಕುತ್ಕೊಂಡು ತಗ್ಡೂರ್ಲಿ ಬರ್ಲ್ಯಾ ರಕ್ಷು ರಾಹುಲಿಂದ ನಮ್ಮ
ಹಾಗೆ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದ್ನಲ್ಲ ಅತ್ತೆ ಮತ್ತು ಮಮ್ಮಿ ರಿಲೇಟಿವ್ಸ್ಗೆ ಒಂದು ಸ್ವಲ್ಪ ಹತ್ರದ ರಿಲೇಟಿವ್ಸ್ಗೆ ಸ್ಯಾರಿ ತೊಗೊಂಬಂದಿದ್ರಲ್ಲ ಅವ್ರಿಗೆ ಕೊಡೋಕೆ ಹೋಗಿದ್ರು. ಇನ್ನು ಮಿಕ್ಕವ್ರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾರಲ್ಲ ಆವಾಗಲೇ ಕೊಟ್ಬಿಡ್ತಾರೆ. ಯಾರ್ಯಾರು ಸ್ವಲ್ಪ ಹತ್ರದ ರಿಲೇಟಿವ್ಸ್ ಇದ್ದರೆ ಅವ್ರಿಗೆ ಸ್ಯಾರಿ ಎಲ್ಲ ತಂದಿದ್ರಲ್ಲ ಕೊಡೋಕೆ ಹೋಗಿದ್ರು. ಅವರು ಮಧ್ಯಾಹ್ನ ಒಂದು 2:30ಗೆ ಹೋಗಿದ್ದಿದ್ದು ನೈಟು 7 ಆಯಿತು ಬಂದಿದ್ದರು ಅತ್ತೆ ಮತ್ತು ಮಮ್ಮಿ. ಅಜ್ಜಿನೂ ಹೋಗಿದ್ರು, ಅಜ್ಜಿ ಅಲ್ಲೇ ಹಾಲ್ಟ್ ಆದ್ರಂತೆ. ಸೊ ಹಾಗೆ ಮಾತಾಡ್ತಾಯಿದ್ರು, ಅದು ಅಲ್ಲಿಗೆ ಇಲ್ಲಿಗೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಅಂತ ನಾವು ಮಾತಾಡ್ತಾಯಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.